ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಬೆಳ್ಳೂರು ಗ್ರಾಮದ ಸರ್ಕಾರಿ ಹಳ್ಳದಲ್ಲಿ ಅಕ್ರಮ ಮಣ್ಣು ಸಾಗಾಟ ಕ್ರಮಕ್ಕೆ ಒತ್ತಾಯ. ಗಂಗಾವತಿ ಕೊಪ್ಪಳ ತಾಲೂಕಿನ ಆಳವಂಡಿ ಹೋಬಳಿಯ ಬೆಳ್ಳೂರು ಗ್ರಾಮದ ಸರ್ವೆ ನಂಬರ್ 188ರ ಪಕ್ಕದಲ್ಲಿರುವ ಸರ್ಕಾರಿ ಹಳ್ಳದಲ್ಲಿ ಕಪ್ಪು ಮಣ್ಣು ಮತ್ತು ಮರಂ ಅಕ್ರಮವಾಗಿ ಸಾಗಾಟ ಮಾಡಲಾಗುತ್ತಿದೆ ಎಂದು ಭಾರತೀಯ ಪ್ರಜಾಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಂಪಾಪತಿ ಸಿಂಹಾಪುರ ಆರೋಪಿಸಿದ್ದಾರೆ. ಗಂಗಾವತಿ ನಗರದ ಮಂಥನ ಸಭಾಂಗಣದ ಮುಂಭಾಗದಲ್ಲಿ ಮಾತನಾಡಿದ ಅವರು, ಒಣ ಬಳ್ಳಾರಿ, ಗಿಣಿಗೇರಿ, ವಿಟ್ಲಾಪುರ್, ಗಡ್ಡಿ, ವೆಂಕಟಗಿರಿ ಮಾರ್ಗವಾಗಿ ದಾಸನಾಳ ಗ್ರಾಮದ ಇಟ್ಟಂಗಿ ಬಟ್ಟಿಗಳಿಗೆ ಮಣ್ಣು ಅಕ್ರಮವಾಗಿ ಸಾಗಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಈ ಕುರಿತು ಈಗಾಗಲೇ ಗಂಗಾವತಿ ನಗರ ಠಾಣೆಯ ಡಿವೈಎಸ್ಪಿ ಅವರಿಗೆ ಮನವಿ ಸಲ್ಲಿಸಲಾಗಿದೆ. ಸಂಬಂಧಪಟ್ಟ ಇಲಾಖೆಯಿಂದ ಯಾವುದೇ ಅನುಮತಿ ಪಡೆಯದೆ ಕಪ್ಪು ಮಣ್ಣು ಮತ್ತು ಮರಂ ಸಾಗಾಟ ಮಾಡುತ್ತಿರುವವರ ವಿರುದ್ಧ ತಕ್ಷಣ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಕೂಡಲೇ ಕ್ರಮ ಕೈಗೊಳ್ಳದಿದ್ದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಭಾರತೀಯ ಪ್ರಜಾಸೇನೆಯ ವಿಭಾಗೀಯ ಕಾರ್ಯದರ್ಶಿ ನರಸಿಂಹ, ಮರಿಯಪ್ಪ, ಎಂಡಿ ಹೊಸಳ್ಳಿ, ಜಿಲ್ಲಾಧ್ಯಕ್ಷ ನಬೀರ್ ಸುಲ್, ಜಿಲ್ಲಾ ಉಪಾಧ್ಯಕ್ಷ ನರಸಿಂಹ ಹಿರೇಜಂತಲ್, ಜಿಲ್ಲಾ ಯುವ ಘಟಕ ಅಧ್ಯಕ್ಷ ಅಯ್ಯಪ್ಪ, ಗಂಗಾವತಿ ತಾಲೂಕು ಅಧ್ಯಕ್ಷ ಪರಶುರಾಮ್, ಅಕ್ಕಿರೊಟ್ಟಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಭಾರತೀಯ ಪ್ರಜಾಸೇನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ನಮ್ಮ ಸಂಘಟನೆ ವತಿಯಿಂದ ಸುಮಾರು 6/8/2026 ಡಿವೈಎಸ್ಪಿ ಸಾಬ್ರಿಗೆ ಒಂದು ಮನವಿ ಕೊಟ್ಟಿದ್ದೀವಿ. ಯಾವುದು ಅಕ್ರಮ ಮರಳು ಬೆಳೆಯುವ ಬಗ್ಗೆ ಮನವಿ ಕೊಟ್ಟಿದ್ದೀವಿ. ಮರಳು ಇಲ್ಲ ಅಥವಾ ಮಣ್ಣನ ಮಣ್ಣು ಮಣ್ಣು ಕಪ್ಪು ಮಣ್ಣು ಅಕ್ರಮವಾಗಿ ಬೆಳಗ್ಗೆ ರಾತ್ರಿ 6 ಗಂಟೆಯಿಂದ ಹಿಡಿದು ಬೆಳಗ್ಗೆ 6 ಗಂಟೆ ತನಕ ಯಾವುದೇ ಫಾರ್ಮಟ್ ಇಲ್ಲದೆ ಹಂಗೆ ಹೊಡ್ತಿದ್ದಾರೆ ಅಕ್ರಮ ಮರಳು. ಯಾವುದು ಸಂಬಂಧಪಟ್ಟ ಇಲಾಖೆಯಿಂದ ಏನು ಅನುಮತಿ ಪಡೆದಿಲ್ಲ. ಅವರು ಅನುಮತಿ ಪಡೆದಿಲ್ಲ. ಯಾಕಪ್ಪ ಅಂದ್ರೆ 6 ಗಂಟೆಯಿಂದ ಬೆಳಗ್ಗೆ 6 ಗಂಟೆ ತನಕ ಹೊಡ್ತಿದ್ದಾರೆ. ಮತ್ತು ಆಲ್ರೆಡಿ ನಾವು ಮನವಿ ಕೊಟ್ಟಿದ್ವಿ, ದೇವಸ್ಥಾನ ಅವರಿಗೆ ಮನವಿ ಕೊಟ್ಟಿದ್ವಿ. ಕೊಟ್ರು ಇನ್ನ ಮತ್ತೆ ಮೊನ್ನೆ ಒಂದು ಆಲ್ರೆಡಿ GPS ಫೋಟೋ ತಕೊಂಡಿದೀವಿ. ಆ ಲೈನ್ ನಲ್ಲಿ ಬೂದಿನಪಲ್ಲಿಂದ ಗಂಗಾವತಿ ಬರ ಲೈನ್ ನಲ್ಲಿ ತಕೊಂಡಿದೀವಿ ಎಂದು ಮೊನ್ನೆ 31ನೇ ತಾರೀಕಿಗೆ ತಕೊಂಡಿದ್ವಿ. 31ನೇ ತಾರೀಕಿಗೆ ತಕೊಂಡಿದ್ವಿ. ಆದ್ರೂ ಇನ್ನ ಅವರು ಇದ್ರ ಬಗ್ಗೆ ಕ್ರಮ ಕೈಗೊಂಡಿಲ್ಲ ಅಂತ ನಮಗೆ ಗೊತ್ತಾಗ್ತದೆ. ಈಗ ಹಗಲು ರಾತ್ರಿ ಹೊಡ್ಯಾಕತ್ತಾರ ಅವರು. ಯಾವ್ದು ಅನುಮತಿ ಕೂಡ ಸಂಬಂಧಪಟ್ಟ ಇಲಾಖೆ ಗಮನಕ್ಕೆ ಹಾಕಿದ್ರಿ DMG ಅವರಿಗೆ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಸಂಬಂಧಪಟ್ಟ ಇಲಾಖೆಯವರಿಗೆ ಮೊನ್ನೆ ಒಂದು ಮನೆ ಕೊಟ್ಟಿದ್ದೀವಿ. ಆಲ್ರೆಡಿ DC ಕೊಟ್ಟಿದ್ವಿ, ಜಿಲ್ಲಾಧಿಕಾರಿ ಕೊಟ್ಟಿದ್ವಿ. ಇಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ಗಂಗೋತಿಯಲ್ಲಿ ಟ್ಯಾಕ್ಟ್ರಿ ಓನರು ಸುಮಾರು ಟ್ಯಾಕ್ಟ್ರಿಗಳು ಅವು ಯಾವುದೇ ಲೈಸೆನ್ಸ್ ಇಲ್ದೇನೆ ಚಂದ್ರಶೇಖರ್ ತಂದೆ ಸುಬ್ಬರಾವ್ ಇವರು ಅಕ್ರಮವಾಗಿ ಆಲ್ರೆಡಿ ಮಣ್ಣನ್ನು ಸ್ಟಾಕ್ ಮಾಡಿದ್ದಾರೆ. ಈ ಚಂದ್ರಶೇಖರ್ ಮತ್ತೆ ಯಾರು ತಂದೆ ಸುಬ್ಬರಾವ್ ಇವ್ರು ಏನ್ ಮಾಡಿದ್ದಾರೆ? ಅಕ್ರಮವಾಗಿ ಮಣ್ಣು ಸ್ಟಾಕ್ ಮಾಡಿದ್ದಾರೆ. ಯಾವ ಮಣ್ಣದು? ಇದು ಮರಳು, ಕೆಂಪು ಮಣ್ಣು. ಎಲ್ಲಿ ಮಾಡಿದ್ದಾರೆ ಸ್ಟಾಕ್? ಎಲ್ಲಿ ಮಾಡಿದ್ದಾರೆ ಸ್ಟಾಕ್? ಅದು ನಿಮ್ಗೆ ಒಂದು ಕಾಪಿ ಕೊಡ್ತೀನಿ ಸರ್. ಎಲ್ಲಿ ಅದು ಎಲ್ಲಪ್ಪ ಅಂದ್ರೆ ಇಲ್ಲಿ ಹೌದಂದ್ರೆ ಗಮನಕ್ಕೆ ತರೋದು ಗಂಗಾವತಿ ನಗರದಲ್ಲಿ ಐಸ್ಲ್ಯಾಂಡ್ ಹೋಟೆಲ್ ಹಿಂದಿನ ರಸ್ತೆಯ ಬದಿಯಲ್ಲಿ ರಾತ್ರಿ ಸಮಯದಲ್ಲಿ ಚಂದ್ರಶೇಖರ್ ತಂದೆ ಸುಬ್ಬರಾವ್ ಅವರ ಅಕ್ರಮವಾಗಿ ಮರಳು ಸಂಗ್ರಹ ಸ್ಟಾಕ್ ಮಾಡಿ ಟ್ರಾಕ್ಟರ್ಗಳ ಮೂಲಕ ಸಾಗಾಟ ಮಾಡುತ್ತಿದ್ದಾರೆ. ಯಾವುದೇ ಸರ್ಕಾರಿ ಪರವಾನಗಿ ಇಲ್ಲ. ಈಗ ಸ್ಟಾಕ್ ಮಾಡಿದ್ದನ್ನೇ ತಮಗೆ ಆಲ್ರೆಡಿ ತೋರಿಸಿದ್ದೀನಿ ಕಾಪಿ. ಇದು ಆಲ್ರೆಡಿ ಜಿಲ್ಲಾಧಿಕಾರಿಗೆ ಕೊಟ್ಟು ಬಂದಿದ್ದೀವಿ. ಸಾಬ್ರಿದ್ದಿಲ್ಲ ಇನ್ವೈಟ್ನ ಕೊಟ್ಟಿದ್ದೀವಿ ಮತ್ತು DMG ಅವರು ಸಾಬ್ರಿದ್ದಿಲ್ಲ ಅವ್ರ ಆಪ್ಷನ್ ಕೊಟ್ಟಿದ್ದೀವಿ. ಈಗ ಮುಂದಿನ ಕ್ರಮ ಏನ್ರಿ? ಈಗ ಸಂಬಂಧಪಟ್ಟ ಇಲಾಖೆ ಏನ್ ಕ್ರಮ ತಗೊಂಡಿಲ್ಲ ಅವ್ರ ವಿರುದ್ಧ? ತಗೊಂಡಿಲ್ಲ. ಈಗ ಮುಂದಿನ ಹೆಜ್ಜೆ ಏನ್ ನಿಮ್ದು? ನಿರಂತರವಾಗಿ ಹಗಲಿ ರಾತ್ರಿ ರಾಜರೋಷವಾಗಿ ಹೊಡಿತಿದ್ದಾರೆ. ಇದ್ರ ಬಗ್ಗೆ ಸೂಕ್ತವಾಗಿ ಕಠಿಣ ಕ್ರಮ ತಗೊಂಡಿಲ್ಲ. ಹಂಗಾಗಿ ನಮ್ಮ ನಿಲುವು ಏನಪ್ಪ ಅಂದ್ರೆ ಮುಂದಿನ ದಿನಗಳಲ್ಲಿ ಬಳ್ಳಾರಿ ವಲಯ ಮತ್ತು ಮೇಲಾಧಿಕಾರಿಗಳು ವಲಯದಲ್ಲಿ ನಾವು ಉಗ್ರವಾಗಿ ಪ್ರತಿಭಟನೆ ಮಾಡ್ತೇವೆ. ನಮ್ಮ ಸಂಘಟನೆ ಕಾಣಿಸ್ತದೆ. ಯಾಕಪ್ಪ ಅಂದ್ರೆ ಇದು ಹಗಲಿ ರಾಜರೋಷವಾಗಿ ಮರಳನ್ನು ಹೊಡ್ತಿದ್ದಾರೆ ಅಂದ್ರಿಗಿನ ಈ ಸುಮಾರು ಅಧಿಕಾರಿಗಳಾಗಿರ್ಬೋದು, ಆಡಳಿತ ಸಿಬ್ಬಂದಿ ವರ್ಗ ಆಗಿರ್ಬೋದು, ಇದಕ್ಕೆ ಎಷ್ಟು ಮಟ್ಟಿಗೆ ಶಾಮೀಲಿದ್ದಾರೆ ಅನ್ನೋದು ಗೊತ್ತಾಗ್ತದೆ. ಯಾಕಂದ್ರೆ ಆಲ್ರೆಡಿ ಮನವಿ ಕೊಟ್ಟರು ಇವು ಪುನಃ ರಾತ್ರಿ ಮೊನ್ನೆ 31ನೇ ತಾರೀಕಿಗೆ 6ನೇ ತಾರೀಕಿಗೆ ಮನವಿ ಕೊಟ್ಟಿವಿ. 31ಕ್ಕೆ ಮತ್ತೆ ಪುನಃ ಮರಮನ್ನು ಹಗಲಿ ರಾತ್ರಿ ಹೊಡಿತಿದ್ದಾರಪ್ಪ ಅಂದ್ರೆ ಇದು ಅಧಿಕಾರಿಗಳು ಅಥವಾ ಆಡಳಿತ ಸಿಬ್ಬಂದಿವರಿಗೆ ಎಷ್ಟು ಶಾಮೀಲಾಗಿದ್ದಾರೆ ಎಂಬುದು ಈಗ ಸಾರ್ವಜನಿಕರ ಮೇಲ್ನೋಟಕ್ಕೆ ಎದ್ದು ಕಂಡು ಬರ್ತದೆ. ಅಂದ್ರೆ ತಾವು ಪ್ರಶ್ನೆ ಮಾಡ್ತಿರೋದೇನೋ ಅಧಿಕಾರಿಗಳು ಇದ್ರಾಗ ಶಾಮೀಲಾದರೆ ಇದಾರೆ, ಅವ್ರ ಕುಮ್ಮಕ್ನಿಂದ ಎಲ್ಲ ದಂಧೆ ನಡೀತಿದೆ ಅಂತೇಳಿ ತಾವು ಶಂಕೆ ವ್ಯಕ್ತಪಡಿಸಿದ್ರು. ರಾಜರೋಷವಾಗಿ
ನಡೆಸ್ತಾರಪ್ಪ ಅಂದ್ರಿನ ಅವರು ಅಧಿಕಾರಿಗಳ ಜೊತೆಗೆ ಎಷ್ಟು ಶಾಮಿಲ ಇದ್ದಾರೆ ಅನ್ನೋದು ಇಲ್ಲೇ ಎದ್ದು ಕಂಡು ಬರ್ತದೆ. DMG ಅವರು ಮನೆಗೆ ಕೊಟ್ರೆ ಅವರು ನಿರ್ಲಕ್ಷ್ಯ ಮಾಡ್ತಿದ್ದಾರೆ. ಅದು ಗಣಿಗಾರಿಕೆ ಭೂವಿಜ್ಞಾನ ಇಲಾಖೆಯವರು. ಮತ್ತೆ ಇಲ್ಲಿ ಸಂಬಂಧಪಟ್ಟಂಗ ಡಿಪಾರ್ಟ್ಮೆಂಟಿಗೆ ಕೊಟ್ರೆ ಅವರು ಯಾಕೆ ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಗೊತ್ತಾಗ್ತಲ್ಲ. ಯಾಕಂದ್ರೆ ಇದು ಸಾರ್ವಜನಿಕರು, ಯಾಕಂದ್ರೆ ಅದು ಕಪ್ಪು ಮಣ್ಣು ಸುಮಾರು ಹಗಲಿ ರಾತ್ರಿ ಹೊಡೆದ್ರಿಂದ ಯಾವ್ದು ಎಲ್ಲಿಂದ ಎಲ್ಲಿಗೆ ಹೊಡೆದಿದ್ದಾರೆ ಅವರು? ಎಲ್ಲಿ ಸರ್? ಎಲ್ಲಿಂದ ತುಂಬಿ ಎಲ್ಲಿಗೆ ಅನ್ಲೋಡ್ ಮಾಡ್ತಿದ್ದಾರೆ? ಈ ಕೊಪ್ಪಳ ಹಿರೇಸಿಂಧವಾಗಿ ಮಾರ್ಗವಾಗಿ ಬೂದಿಯಾಳು ಡಂಬ್ರಹಳ್ಳಿ ಅದರ ಮಾರ್ಗವಾಗಿ ಬೋಚನಾಳು ಬೂದಿಯಾಳು ಡ್ರಂಬ್ರಾಳು ಅದರ ಮಾರ್ಗವಾಗಿ ಗಿಣಿಗೇರ ಮಾರ್ಗವಾಗಿ ಬುದುಗುಂಪ ಮಾರ್ಗವಾಗಿ ವೆಂಕೇರಿ ಇಟ್ಟಂಗಿ ಬಟ್ಟಿಗೆ ಮತ್ತು ತಮ್ಮ ಕೆಲಸ ಕಾರ್ಯಗಳಿಗೆ ಇದನ್ನು ವೈಯಕ್ತಿಕವಾಗಿ ತಮ್ಮ ಯಾವುದೇ ಪಾರ್ಮಿಟ್ ಇಲ್ಲದೇ ಮಣ್ಣನ್ನು ಸಾಗಾಟ ಮಾಡ್ತಿದ್ದಾರೆ. ಸರ್ಕಾರಕ್ಕೆ ತುಂಬಾ ನಷ್ಟ ಆಗ್ತದೆ. ಆಮೇಲೆ ಅಲ್ಲಿ ಇರ್ತಕ್ಕಂಥ ಎಲ್ಲಿ ಸುಮಾರು ಡಂಬ್ರಹಳ್ಳಿ ಬೋಚನಹಳ್ಳಿ ಹಿರಿಸಿಂಧೋಗಿ ಅಲ್ಲಿರ್ತಕ್ಕಂಥ ಜನಗಳು ಸಾರ್ವಜನಿಕರು ಏನು ಸಾರ್ವಜನಿಕರು ನಿವಾಸಿಗಳು ಇರ್ತಾರಲ್ಲ, ಮತ್ತೆ ರಸ್ತೆಯಲ್ಲಿ ಬದಿಯಲ್ಲಿ ಇರ್ತಕ್ಕಂಥ ನಿವಾಸಿಗಳು, ಆ ವಾರ್ಡ್ನಲ್ಲಿ ಇರ್ತಕ್ಕಂಥ ನಿವಾಸಿಗಳಿಗೆ ಬಹಳ ತೊಂದರೆ ಆಗ್ತದೆ. ಯಾಕಂದ್ರೆ ಅವ್ರಿಗೆ ನಿದ್ರೆ ಮಾಡೋಕ್ಕೂ ತೊಂದರೆ ಆಗ್ತದೆ. ಹಗಲಿ ರಾತ್ರಿ ಟಿಪ್ಪರ್ಗಳು ಓಡಾಡೋದ್ರಿಂದ ಅಲ್ಲಿ ಸಾರ್ವಜನಿಕರಿಗೂ ತೊಂದರೆ ಆಗ್ತದೆ. ಈಗ ಒಟ್ಟಾರೆ ಸಂಬಂಧಪಟ್ಟ ಇಲಾಖೆ ಗಮನ ಹರಿಸಿ ಅವ್ರ ವಿರುದ್ಧ ಕ್ರಮ ಕೈಗೊಳ್ಬೇಕಂತೇಳಿ ತಾವು ಹೇಳ್ತೀರಿ. ಇಲ್ದಿದ್ರೆ ಮುಂದಿನ ದಿನಗಳಲ್ಲಿ ತಾವು ಹೋರಾಟ ಮಾಡ್ತೀವಿ. ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.